ರಾತ್ರಿ 3 ಗಂಟೆಗೆ ಫೋನ್ ಮಾಡ್ತಾ ಇದ್ದಾರೆ, ಅಪ್ಪ ಚೆನ್ನಾಗಿದ್ದೀರಾ ಅಂತ. ಇಷ್ಟಪಟ್ಟ ಇವ್ನು 3 ಗಂಟೆ ರಾತ್ರಿ ಕೂತು ಓದ್ತಾ ಇದ್ದೀನಿ ಅಂತ, 2 ಗಂಟೆ ಓದ್ತಾ ಇದ್ದೀನಿ ಅಂತ. ಇವತ್ತೊಂದು ದಿವಸ ಬಹಳ ಶ್ರಮ ಪಡಬೇಕು. ಇದೇ ಸುಲಭವಾಗಿ ಪುಸ್ತಕದಲ್ಲಿರ್ತಕ್ಕಂಥ ವಿಷಯ ನಮ್ಮ ಮಸ್ತಕಕ್ಕೆ ಹೋದರೆ ನಮ್ಮ ಮಸ್ತಕವೇ ಒಂದು ಪುಸ್ತಕ. ಇಲ್ಲಾಂದ್ರೆ ಪುಸ್ತಕ ಟೇಬಲ್ ಮೇಲೆ ಕೊಡ್ಕೊಂಡು ಆಮೇಲೆ ನಾವು ಪಾನಿಪುರಿ, ಗೋಬಿ, ವಿದ್ಯಾಭ್ಯಾಸ, ಅದು ಎಮ್ಮೆ ಅದು ಒಂದು ವೃತ್ತಿ, ಅದು ಬೇರೆ. ಆದರೆ ನಾವು ಮುಂದೆ ಬರಬೇಕಾದ್ರೆ ಪುಸ್ತಕದ ವಿಷಯವನ್ನ ನಮ್ಮ ಮಸ್ತಕಕ್ಕೆ ಹಾಕೊಂಡ್ರೆ ನಮ್ಮ ಮಸ್ತಕದ ಒಂದು ಪುಸ್ತಕ ಆಗ್ತದೆ. ಆ ನಿಟ್ಟಿನಲ್ಲಿ ಯಾವುದೇ ವಿದ್ಯಾರ್ಥಿ ಇದು ಬರೀ SLC ಪಾಸ್ ಮಾಡಿದೆ, PUC ಪಾಸ್ ಮಾಡಿದೆ, ಒಳ್ಳೆ ಮಾರ್ಕ್ಸ್ ಬಂದಿದ್ದು ಮುಗಿದೋಗಿರೋ ಲೈಫು. ಥ್ರೂಔಟ್ ನಿಮ್ಮ ಲೈಫ್ ಟೈಮ್ ನೀವು ಕೊನೆಗೆ ಇರುವವರೆಗೆ ಸೆಕೆಂಡ್ PUC ಆಯಿತು, ತಾವು ಡಾಕ್ಟರ್ ಆಗಬೇಕು, ಇನ್ನೊಂದು 6 ವರ್ಷ ಚೆನ್ನಾಗಿ ಹೋದರೆ 60 ವರ್ಷ ನಿಮ್ಮದೇ ಆಗಿತ್ತು. ಎಷ್ಟು ವರ್ಷ? 60 ವರ್ಷ. ಈಗ 6 ವರ್ಷ ನಿದ್ದೆ ಮಾಡಿದ್ರೆ 60 ವರ್ಷ ನಮ್ಮ ಪೋಷಕರು, ನಮ್ಮ ತಂದೆ ತಾಯಿ ಕಷ್ಟಪಡ್ತಾವ್ರು, ನಮಗೆಲ್ಲ ಗೊತ್ತು. ನಮ್ಮ ಮಕ್ಕಳಿಗೆ ಇನ್ನೊಂದು 10 ಸಾವಿರ ಹೆಚ್ಚಾಗಿ ಆಗ್ತಿದೆ, ಬೇಡ ಬೇಡಪ್ಪ ನಿಮ್ಗೆ ಕಷ್ಟ ಆಗ್ಬೋದು ಅಂತಾರೆ ಮಕ್ಕಳು ಅಲ್ವಾ. ನಮ್ಗೆ ಅನುಭವ ಆಗಿದೆ ಇದೆಲ್ಲ ಅಲ್ವಾ. ಇನ್ನೊಂದು 10 ಸಾವಿರ ಜಾಸ್ತಿ ಆಗ್ತದೆ, ಇಟ್ಕೊಳ್ತು 5 ಲಕ್ಷ ಜೊತೆಗೆ ಅಂದರೆ ಬೇಡ ಬೇಡ ನಿಮ್ಗೆ ಕಷ್ಟ ಆಗ್ಬೋದು ಅಂತ ಹೇಳ್ತಾರೆ. ಹಾಗೆ ಆ ಥರ ಕಷ್ಟ ಅನುಭವಿಸ್ಬಾರ್ದು ಅಂತ ಹೇಳಿದ್ರೆ ನಾವು ಹೆಚ್ಚಿನ ವಿದ್ಯೆಯನ್ನು ಕಲಿಬೇಕಾಗ್ತದೆ. ಹೆಚ್ಚಾಗಿ ವಿದ್ಯೆ ಕಲಿತ್ರೆ ನಮ್ಮ ಡಾಕ್ಟರ್ ಸಾಹೇಬರು ನೋಡಿ ಕೂತವ್ರೆ, ಡಾಕ್ಟರ್ HC ಆನಂದ್ ಅವರು ಹಳ್ಳಿಯಿಂದ ಬಂದರು. ಇವತ್ತೊಂದು ಒಳ್ಳೆ ನರ್ಸಿಂಗ್ ಹೋಮ್ ಕಟ್ಟಿದ್ದಾರೆ. ಅವರಿಗೆ 1000 ಜನ ಜೀವ ಉಳಿಸಿದ್ದಾರೆ, ಲಕ್ಷಾಂತರ ಜನಕ್ಕೆ ಒಂದು ಅರಿವನ್ನು ಮೂಡಿಸಿದ್ದಾರೆ, 1000 ಜನಕ್ಕೆ ಒಂದು ದಾಸೋಹವನ್ನು ಕೊಡ್ತಾರೆ. ರುದ್ರಾಶ್ರಮದಲ್ಲಿ ಕಳೆದ 20 ವರ್ಷದಿಂದ ಇಲ್ಲಿ ಹಣ್ಣು ಹಂಪಲ ದಾಸೋಹವನ್ನು ಕೊಡ್ತಾ ಇದೆ. ಹೊಡಿಬೇಕು ಅವ್ರನ್ನ ಕಾಪಾಡ. ನಮ್ಮನ್ನೆಲ್ಲ ತೊಡಗಿಸ್ಕೊಂಡು ಮಾಡ್ತಾ ಇದ್ದಾರೆ. ಅವ್ರಿಗೆ ಹೆಚ್ಚಿನ ದೇವರು ಇನ್ನೂ ಹಲವಾರು ಅಂದರೆ ಅವರ ಫ್ಯಾಮಿಲಿಗೆ ಮತ್ತು ಅವರಿಗೆ ಆಯುರಾರೋಗ್ಯಗಳನ್ನ ಹೆಚ್ಚಿಗೆ ಕೊಡಬೇಕು ಅಂತ ನಾನು ದೇವ್ರನ್ನ ಕೇಳ್ಕೊಳ್ತೀನಿ. ಇದು ಹೇಗೆ